ಶಾಲಿನಿ ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಸರಳ ಕುಟುಂಬದಲ್ಲಿ ಬೆಳೆದವಳು. ಆಕೆಯ ತಂದೆ ತಾಯಿ ಬಡತನದಲ್ಲಿದ್ದರೂ ಶಿಕ್ಷಣದ ಮಹತ್ವವನ್ನು ಮನಗಂಡವರು. ಶಾಲಿನಿಯ ಸಾಹಿತ್ಯದ ಆಸಕ್ತಿ ಆಕೆಯನ್ನು ಶಾಲೆಯ ತಾರೆಯಾಗಿಸಿತು. ಆಕೆಯ ಕನಸು ಶಿಕ್ಷಕಿಯಾಗಿ ಇತರರ ಜೀವನವನ್ನು ಬೆಳಗುವುದು. ಆದರೆ 22ನೇ ವಯಸ್ಸಿನಲ್ಲಿ ಕುಟುಂಬದ ಒತ್ತಾಯದಿಂದ ರಾಜೇಶ್ ಎಂಬ ಯುವಕನ ಜೊತೆ ಮದುವೆಯಾಯಿತು. ರಾಜೇಶ್ ಶಿವಮೊಗ್ಗದಲ್ಲಿ ಸರ್ಕಾರಿ ಉದ್ಯೋಗಿಯಾಗಿದ್ದ. ಆರಂಭದಲ್ಲಿ ಶಾಲಿನಿಗೆ ರಾಜೇಶ್ನ ಸರಳತೆ ಇಷ್ಟವಾಯಿತು. ಆದರೆ ಕಾಲಕ್ರಮೇಣ ರಾಜೇಶ್ನ ಸಾಂಪ್ರದಾಯಿಕ ಚಿಂತನೆ ಗೊತ್ತಾಯಿತು. ಗಂಡು ಮಗುವಿಂದಲೇ ಕುಟುಂಬದ ಹೆಸರು ಮುಂದುವರಿಯುತ್ತದೆ ಎಂಬ ಅವನ ದೃಢ ನಂಬಿಕೆ ಶಾಲಿನಿಯನ್ನು ಕಾಡಿತು. ಆಕೆಗೆ ಗಂಡು ಹೆಣ್ಣಿನ ವ್ಯತ್ಯಾಸವಿಲ್ಲದಿದ್ದರೂ ರಾಜೇಶ್ನ ಮಾತುಗಳು ಆಕೆಯ ಕನಸುಗಳನ್ನು ತಡೆಯಿತು. ಮದುವೆ ನಂತರ ಶಾಲಿನಿಯ ಶಿಕ್ಷಕಿಯಾಗುವ ಕನಸು ಮರೆಯಾಯಿತು. ರಾಜೇಶ್ ಗೃಹಿಣಿಯಾಗಿರುವ ಕುಟುಂಬದ ಗೌರವ ಕಾಪಾಡು ಎಂದ. ಶಾಲಿನಿ ಗಂಡನ ಒಡನಾಟಕ್ಕಾಗಿ ತನ್ನ ಆಸೆಗಳನ್ನು ತ್ಯಾಗ ಮಾಡಿದಳು. ಆದರೆ ಆಕೆಯ ಹೃದಯದಲ್ಲಿ ಸ್ವಾತಂತ್ರ್ಯದ ಕಿಡಿಯೊಂದು ಇನ್ನೂ ಉರಿಯುತ್ತಿತ್ತು. ಕಾಲ ಕಳೆದಂತೆ ಶಾಲಿನಿಗೆ ಗರ್ಭಧಾರಣೆಯ ಸಂತೋಷ ಕಾಣಿಸಿತು. ಆಕೆ ತಾಯಿಯಾಗುವ ಕನಸಿನಲ್ಲಿ ಮುಳುಗಿದಳು. ಆದರೆ ರಾಜೇಶ್ನ ಮನಸ್ಸಿನಲ್ಲಿ ಗಂಡು ಮಗುವಿನ ಆಸೆ ದೊಡ್ಡದಾಗಿತ್ತು. ಶಾಲಿನಿಯ ಸಂತೋಷಕ್ಕೆ ಮುನ್ಸೂಚನೆಯಂತೆ ರಾಜೇಶ್ನ ಒತ್ತಡಗಳು ಆರಂಭವಾಗಿದ್ದವು. ಆಕೆಗೆ ಗೊತ್ತಿರಲಿಲ್ಲ ಈ ಸಂತೋಷದ ಕ್ಷಣವೇ ಆಕೆಯ ಜೀವನದಲ್ಲಿ ದೊಡ್ಡ ತಿರುವನ್ನು ತರಲಿದೆ ಎಂದು. ಶಾಲಿನಿಯ ಜೀವನದಲ್ಲಿ ಗರ್ಭಧಾರಣೆಯ ಸುದ್ದಿ ಹೊಸ ಬೆಳಕು ತಂದಿತ್ತು. ಆಕೆ ತನ್ನ ಒಡಲಲ್ಲಿ ಬೆಳೆಯುತ್ತಿರುವ ಜೀವನದ ಕನಸು ಕಂಡಿದ್ದಳು. ರಾತ್ರಿಯೆಲ್ಲ ಆಕೆ ಮಗುವಿನ ಭವಿಷ್ಯಕ್ಕಾಗಿ ಊಹಿಸುತ್ತಿದ್ದಳು. ಒಬ್ಬ ಶಿಕ್ಷಕಿ, ವೈದ್ಯೆ ಅಥವಾ ಕಲಾವಿದೆಯಾಗಬಹುದೆಂದು. ಆಕೆಯ ಸಂತೋಷ ರಾಜೇಶ್ನ ಕಡೆಯಿಂದ ತಣ್ಣಗಾಯಿತು. ಗಂಡು ಮಗು ಆಗಿರಬೇಕು ಎಂದು ಅವನು ಪದೇ ಪದೇ ಹೇಳುತ್ತಿದ್ದ. 3ನೇ ತಿಂಗಳಲ್ಲಿ ರಾಜ ಸ್ಕ್ಯಾನಿಂಗ್ಗೆ ಒತ್ತಾಯಿಸಿದ. ನೋಡೋಣ ಗಂಡ ಹೆಣ್ಣ ಎಂದ. ಶಾಲಿನಿಗಿದು ಆಘಾತವಾಯಿತು. ಮಗು ಆರೋಗ್ಯವಾಗಿರಲಿ ಅಷ್ಟೇ ಸಾಕು ಎಂದಳು. ಆದರೆ ರಾಜೇಶ್ನ ಒತ್ತಡಕ್ಕೆ ಒಪ್ಪಿಕೊಂಡಿದ್ದಳು. ಸ್ಕ್ಯಾನಿಂಗ್ನ ದಿನ ಶಾಲಿನಿಯ ಹೃದಯ ಧಡ ಧಡ ಬಡಿಯಿತು. ವೈದ್ಯರು ಹೆಣ್ಣು ಮಗು ಎಂದಾಗ ಶಾಲಿನಿಯ ಮುಖದಲ್ಲಿ ಸಂತೋಷದ ನಗೆ. ಆದರೆ ರಾಜೇಶ್ನ ಮುಖ ಕತ್ತಲಾಯಿತು. ಮನೆಗೆ ವಾಪಸ್ಸಾದಾಗ ರಾಜೇಶ್ನ ಆಕ್ರೋಶ ಶಾಲಿನಿಯ ಸಂತೋಷವನ್ನು ಕಸಿದಿತು. ಹೆಣ್ಣು ಮಗು ಯಾಕೆ, ನಮಗೆ ಗಂಡು ಮಗು ಬೇಕಿತ್ತು ಎಂದು ಗದರಿದ. ಶಾಲಿನ ಒಳಗಿನ ಶಕ್ತಿ ಎಚ್ಚರಗೊಂಡಿತು. ನನ್ನ ಮಗು ನನ್ನ ಆಶೀರ್ವಾದ ಎಂದು ಆಕೆ ಧೈರ್ಯವಾಗಿ ಉತ್ತರಿಸಿದಳು. ಆದರೆ ರಾಜೇಶ್ನ ಮನಸ್ಸು ಬದಲಾಗಲಿಲ್ಲ. ಆ ರಾತ್ರಿ ಶಾಲಿನಿಯ ಕನಸುಗಳು ಭಯದಿಂದ ತುಂಬಿದವು. ರಾಜೇಶ್ನ ಮಾತುಗಳು ಆಕೆಯ ಸಂತೋಷವನ್ನು ಕಿತ್ತುಕೊಂಡಿದ್ದವು. ಆದರೂ ಆಕೆ ತನ್ನ ಮಗುವಿನ ರಕ್ಷಣೆಗೆ ಸಂಕಲ್ಪ ಮಾಡಿದಳು. ಸ್ಕ್ಯಾನಿಂಗ್ನ ನಂತರ ರಾಜೇಶ್ನ ವರ್ತನೆ ಸಂಪೂರ್ಣ ಬದಲಾಗಿತ್ತು. ಶಾಲಿನಿಯ ಸಂತೋಷವನ್ನು ಒಡನಾಡದೆ ಅವನು ಗರ್ಭಪಾತಕ್ಕೆ ಒತ್ತಾಯಿಸಿದ. ಹೆಣ್ಣು ಮಗುವಿನಿಂದ ಕುಟುಂಬಕ್ಕೆ ಯಾವ ಉಪಯೋಗ ಎಂದು ಕೂಗಿದ. ಶಾಲಿನಿಯ ಹೃದಯ ಒಡೆದಿತು. ಆಕೆಗೆ ತನ್ನ ಮಗು ಒಂದು ಜೀವ, ಕನಸು, ಆಶೀರ್ವಾದವಾಗಿತ್ತು. ಗರ್ಭಪಾತ ಮಾಡಲ್ಲ, ಇದು ನನ್ನ ಮಗು ಎಂದು ಆಕೆ ದೃಢವಾಗಿ ಹೇಳಿಕೊಂಡಿದ್ದಳು. ರಾಜೇಶ್ನ ಕೋಪ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ನಿನ್ನಿಂದ ಗಂಡು ಮಗು ಆಗದಿದ್ದರೆ ಈ ಮದುವೆ ಒಡನಾಟವೇ ಇಲ್ಲ ಎಂದು ಧಮಕಿಸಿದಳು. ಶಾಲಿನಿಯ ಮನಸ್ಸಿನಲ್ಲಿ ಭಯ, ಆದರೆ ಧೈರ್ಯವು ಜಾಗೃತವಾಯಿತು. ಆಕೆ ತನ್ನ ತಾಯಿಯ ಧೈರ್ಯವನ್ನು ನೆನಪಿಸಿಕೊಂಡಳು. ತಾಯಿ ಒಂಟಿಯಾಗಿ ಕಷ್ಟಪಟ್ಟು ಆಕೆಯನ್ನು ಬೆಳೆಸಿದಳು. ರಾಜೇಶ್ ತನ್ನ ಕುಟುಂಬದವರನ್ನು ಕರೆದು ಶಾಲಿನಿಯ ಮೇಲೆ ಒತ್ತಡ ಹೇರಿದ. ಗಂಡು ಇಲ್ಲದ ಕುಟುಂಬಕ್ಕೆ ಗೌರವ ಇಲ್ಲ ಎಂದು ಅವರ ಮಾತು. ಶಾಲಿನಿಯ ಒಡನಾಡಿಗಳು ಕಡಿಮೆಯಾದವು. ಆದರೆ ಆಕೆಯ ಒಳಗಿನ ಶಕ್ತಿ ಬೆಳೆಯಿತು. ನನ್ನ ಮಗುವಿಗೆ ನಾನೇ ಎಲ್ಲವೂ ಎಂದು ಆಕೆ ಸಂಕಲ್ಪ ಮಾಡಿಕೊಂಡಿದ್ದಳು. ರಾಜೇಶ್ನ ಒತ್ತಡಗಳಿಗೆ ಶಾಲಿನಿ ಬಗ್ಗದಿದ್ದಾಗ ಅವನಿಗೆ ತಾಳ್ಮೆ ಕಳೆಯಿತು. ನಿನ್ನ ಜೊತೆ ಇರಲಾಗದು ಎಂದು ಡೈವರ್ಸ್ಗೆ ಮುಂದಾದ. ಶಾಲಿನಿಗೆ ಇದು ಆಘಾತವಾಯಿತು. ಆದರೆ ಆಕೆ ತನ್ನ ಗರ್ಭದ ಮಗುವಿಗಾಗಿ ಧೈರ್ಯವನ್ನು ಕೂಡಿಕೊಂಡಿದ್ದಳು. ರಾಜೇಶನ ಡೈವರ್ಸ್ ನಿರ್ಧಾರ ಶಾಲಿನಿಯ ಜೀವನವನ್ನು ಒಡೆದಿತ್ತು. ಗರ್ಭಿಣಿಯಾಗಿದ್ದಾಗ ಆಕೆ ಒಂಟಿಯಾಗಿದ್ದಳು. ನಿನ್ನ ಜೊತೆಯ ಜೀವನ ಸಾಧ್ಯವಿಲ್ಲ ಎಂದು ರಾಜೇಶ್ ಕಾನೂನು ಪತ್ರಗಳನ್ನು ಒಡ್ಡಿದ. ಶಾಲಿನಿಯ ಕಣ್ಣೀರಿಗೆ ಯಾರೂ ಓಡನಾಡಲಿಲ್ಲ. ಸಮಾಜದ ಟೀಕೆ ಹೆಣ್ಣು ಮಗುವಿಗಾಗಿ ಗಂಡನನ್ನು ಕಳೆದುಕೊಂಡಳು ಎಂದು ಆಕೆಯನ್ನು ದೂಷಿಸಿತು. ಶಾಲಿನಿ ತನ್ನ ತಾಯಿಯ ಮನೆಗೆ ವಾಪಸ್ಸಾದಳು. ಆದರೆ ಅಲ್ಲಿಯೂ ಒತ್ತಡಗಳು ಕಾದಿತ್ತು. ಮದುವೆಯಾಗಿ ಗಂಡನ ಮಾತು ಕೇಳಬೇಕಿತ್ತು ಎಂದು ಸಂಬಂಧಿಕರು ಟೀಕಿಸಿದರು. ಶಾಲಿನಿಗೆ ತನ್ನ ಗರ್ಭದ ಮಗುವೇ ಧೈರ್ಯದ ಮೂಲವಾಗಿತ್ತು. ನನ್ನ ಮಗುವಿಗೆ ನಾನೇ ತಂದೆ ತಾಯಿ ಎಂದು ಆಕೆ ಸಂಕಲ್ಪ ಮಾಡಿಕೊಂಡಿದ್ದಳು. ರಾಜೇಶ್ ಶಾಲಿನಿಯನ್ನು ತೊರೆದು ಬೇರೆ ಮದುವೆಯಾದ. ಆಕೆಗೆ ಇದು ದೊಡ್ಡ ಆಘಾತವಾಗಿತ್ತು. ಆದರೆ ಆಕೆ ಒಳಗಿನ ಶಕ್ತಿ ಆಕೆಯನ್ನು ಮುನ್ನಡೆಸಿತು. ಶಾಲಿನಿ ತನ್ನ ತಾಯಿಯ ಜೊತೆ ಸಣ್ಣ ಕೆಲಸಗಳನ್ನು ಹುಡುಕಿದಳು. ಶಿವಮೊಗ್ಗದ ಒಂದು ಶಾಲೆಯಲ್ಲಿ ಕಾಲಿಗೆ ಕೆಲಸ ಮಾಡಲು ಆರಂಭಿಸಿದಳು. ಕಷ್ಟದ ದಿನಗಳು ಆಕೆಯನ್ನು ಕಾಡಿದವು. ಆದರೆ ಶಾಲಿನಿಯ ಹೃದಯದಲ್ಲಿ ತನ್ನ ಮಗುವಿನ ಭವಿಷ್ಯದ ಕನಸು ಜೀವಂತವಾಗಿತ್ತು. ಶಾಲಿನಿಯ ಜೀವನದಲ್ಲಿ ಒಂಟಿತನದ ಕತ್ತಲೆಯಲ್ಲಿ ಒಂದು ಬೆಳಕಿನ ಕಿರಣ ಕಾಣಿಸಿತು. ಆಕೆಯ ಮಗಳ ಜನನ. ಆಕೆ ತನ್ನ ಮಗುವಿಗೆ ನಿಧಿ ಎಂದು ಹೆಸರಿಟ್ಟಳು. ಏಕೆಂದರೆ ಆಕೆಯೇ ಆಕೆಯ ಜೀವನದ ನಿಧಿಯಾಗಿದ್ದಳು. ನಿಧಿಯ ಜನನ ಶಾಲಿನಿಗೆ ಹೊಸ ಉತ್ಸಾಹವನ್ನು ತಂದಿತು. ಆದರೆ ಒಂಟಿ ತಾಯಿಯಾಗಿ ಜವಾಬ್ದಾರಿಗಳು ದೊಡ್ಡವಾಗಿದ್ದವು. ಗರ್ಭಿಣಿಯಾಗಿದ್ದಾಗ ಶಾಲಿನಿ ಕೆಲಸಕ್ಕೆ ಹೋಗಲಾಗದೆ ಆರ್ಥಿಕ ಕಷ್ಟ ಎದುರಾಯಿತು.
ತಾಯಿಯ ಬೆಂಬಲದಿಂದ ಆಕೆ ಸಣ್ಣ ಕೆಲಸಗಳನ್ನು ಮಾಡಿದಳು. ತರಕಾರಿ ಮಾರಾಟ, ಸಣ್ಣ ಹೊಲಿಗೆ ಕೆಲಸ. ಆದರೆ ನಿಧಿಯ ಒಂದು ನಗು ಆಕೆ ಎಲ್ಲ ಕಷ್ಟವನ್ನು ಮರೆಸಿತು. ನಿಧಿಯನ್ನು ಬೆಳೆಸುವಾಗ ಶಾಲಿನಿ ತನ್ನ ಕನಸುಗಳನ್ನು ಆಕೆಗೆ ಹೇಳುತ್ತಿದ್ದಳು. ನೀನು ದೊಡ್ಡವಳಾಗಿ ಏನಾದರೂ ಸಾಧಿಸಬಹುದು ಎಂದು. ಸಮಾಜದ ಟೀಕೆಗಳು ಇನ್ನೂ ಕಾಡಿದವು. ಆದರೆ ಶಾಲಿನಿ ಧೈರ್ಯ ಕುಗ್ಗಲಿಲ್ಲ. ನಿಧಿಯ ಮೊದಲ ಕೂಗು ಶಾಲಿನಿಗೆ ಜೀವನದ ಹೊಸ ಅರ್ಥವನ್ನು ಕೂಟ್ಟಿತ್ತು. ಆಕೆಗೆ ಗೊತ್ತಿತ್ತು, ಈ ದಾರಿ ಕಷ್ಟದಾಯಕವಾದರೂ ತನ್ನ ಮಗಳಿಗಾಗಿ ಎಲ್ಲವನ್ನು ಎದುರಿಸಲು ಸಿದ್ಧಳಾಗಿದ್ದಳು. ನಿಧಿಯ ಜನನದ ನಂತರ ಶಾಲಿನಿಯ ಜೀವನದ ಕಷ್ಟದಿಂದ ಕೂಡಿತ್ತು. ಒಂಟಿ ತಾಯಿಯಾಗಿ ಆಕೆ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಿದಳು. ಶಿವಮೊಗ್ಗದಲ್ಲಿ ಸಣ್ಣ ಕೆಲಸಗಳಿಂದ ಜೀವನ ನಡೆಸಿದಳು. ಬೆಳಿಗ್ಗೆ ತರಕಾರಿ ಮಾರಾಟ, ಸಂಜೆ ಹೊಲಿಗೆ ಕೆಲಸ. ಆಕೆ ದಿನಗಳು ಕಷ್ಟದಿಂದ ತುಂಬಿಕೊಂಡಿದ್ದವು. ನಿಧಿಯ ಶಿಕ್ಷಣಕ್ಕಾಗಿ ಶಾಲಿನಿ ತನ್ನ ಆಹಾರವನ್ನು ಕಡಿಮೆ ಮಾಡಿಕೊಂಡಿದ್ದಳು. ನಿಧಿಗೆ ಒಳ್ಳೆಯ ಭವಿಷ್ಯ ಬೇಕು ಎಂದು ಆಕೆಯ ಒಡಕೂಡಿತ್ತು. ಸಮಾಜದ ಟೀಕೆಗಳು ಒಂಟಿ ತಾಯಿಯ ಮಗುವಿನ ಭವಿಷ್ಯ ಇಲ್ಲ ಎಂದು ಕಾಡಿದವು. ಆದರೆ ಶಾಲಿನಿಯ ಧೈರ್ಯ ಕುಗ್ಗಲಿಲ್ಲ. ನಿಧಿ ಶಾಲೆಯಲ್ಲಿ ಚುರುಕಾಗಿದ್ದಳು. ಶಾಲಿನಿಯ ಕಥೆಗಳಿಂದ ಪ್ರೇರಿತಳಾಗಿದ್ದಳು. ಆಕೆ ಓದಿನಲ್ಲಿ ಉತ್ಕೃಷ್ಟಳಾಗಿದ್ದಳು. ಶಾಲಿನಿ ರಾತ್ರಿಯೆಲ್ಲ ನಿಧಿಗೆ ಪಾಠ ಕಲಿಸುತ್ತಿದ್ದಳು. ಆಕೆಯ ತಾಯಿಯ ಬೆಂಬಲವು ದೊಡ್ಡ ಶಕ್ತಿಯಾಯಿತು. ಕಷ್ಟದ ದಿನಗಳು ಶಾಲಿನಿಯ ಒಳಗಿನ ಶಕ್ತಿಯನ್ನು ಇನ್ನಷ್ಟು ಬೆಳೆಸಿದವು. ಆಕೆಗೆ ಗೊತ್ತಿತ್ತು, ಈ ಕಷ್ಟ ತಾತ್ಕಾಲಿಕವಾದರೂ ತನ್ನ ಮಗಳ ಭವಿಷ್ಯ ಶಾಶ್ವತವಾಗಿರುತ್ತದೆ. ವರ್ಷಗಳು ಕಳೆದವು. ನಿಧಿ ಶಾಲಿನಿಯ ಕಷ್ಟದ ಫಲವಾಗಿ ಶಿಕ್ಷಣದಲ್ಲಿ ಉತ್ಕೃಷ್ಟಳಾದಳು. ಶಾಲೆಯಲ್ಲಿ ಆಕೆ ಟಾಪರ್ ಆಗಿದ್ದಳು. ಶಾಲಿನಿಯ ಕನಸು ನಿಧಿಯ ಮೂಲಕ ಜೀವಂತವಾದವು. ನಿಧಿ ವೈದ್ಯಕೀಯ ಶಿಕ್ಷಣಕ್ಕೆ ಸೇರಿದಳು. ಅಮ್ಮ, ನಾನು ವೈದ್ಯೆಯಾಗಿ ಜನರ ಜೀವ ಉಳಿಸುತ್ತೇನೆ ಎಂದು ಆಕೆ ಶಾಲಿನಿಗೆ ಭರವಸೆ ಕೊಟ್ಟಿದ್ದಳು. ಶಾಲಿನಿ ನಿಧಿಯ ಶಿಕ್ಷಣಕ್ಕಾಗಿ ರಾತ್ರಿಗೊಮ್ಮೆ ದುಡಿಯುತ್ತಿದ್ದಳು. ಶಾಲೆಯು ಶುಲ್ಕಕ್ಕಾಗಿ ಆಕೆ ತನ್ನ ಒಡವೆಗಳನ್ನು ಮಾರಿದಳು. ಆದರೆ ನಿಧಿಯ ಯಶಸ್ಸು ಆಕೆ ಎಲ್ಲ ತ್ಯಾಗವನ್ನು ಸಾರ್ಥಕಗೊಳಿಸಿತು. ನಿಧಿ ತನ್ನ ಕಾಲೇಜಿನಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾದಳು. ಆಕೆಯ ಶಿಕ್ಷಕರು ನಿಧಿಯಂತಹ ವಿದ್ಯಾರ್ಥಿಗಳು ವಿರಳ ಎಂದರು. ಶಾಲಿನಿಗೆ ಇದು ತನ್ನ ಜೀವನದ ಗೆಲುವಿನ ಕ್ಷಣವಾಗಿತ್ತು. ನಿಧಿಯ ಯಶಸ್ಸು ಶಾಲಿನಿಯ ಕಷ್ಟದ ದಿನಗಳಿಗೆ ಬೆಲೆ ಕಟ್ಟಿತ್ತು. ಆಕೆಗೆ ಗೊತ್ತಿತ್ತು, ತನ್ನ ಮಗಳು ತನ್ನ ಕನಸುಗಳನ್ನು ಮೀರಿ ಸಾಧಿಸುತ್ತಾಳೆ. ವರ್ಷಗಳ ನಂತರ ಶಾಲಿನಿಗೆ ಒಂದು ಆಘಾತಕಾರಿ ಸುದ್ದಿ ಬಂದಿತು. ರಾಜೇಶ್ಗೆ ಹೃದಯಾಘಾತವಾಗಿ ಶಿವಮೊಗ್ಗದ ಆಸ್ಪತ್ರೆಯ ICUನಲ್ಲಿ ಇದ್ದಾನೆ ಎಂದು. ಶಾಲಿನಿಯ ಮನಸ್ಸಿನಲ್ಲಿ ಸಂಘರ್ಷ ಆರಂಭವಾಯಿತು. ರಾಜೇಶ್ ಆಕೆಯನ್ನು ತೊರೆದವನು, ಆದರೆ ಆಕೆ ಹೃದಯದಲ್ಲಿ ಕ್ಷಮೆ ಒಂದು ಕಿಡಿಯಿತ್ತು. ಆಕೆ ನಿಧಿಯ ಜೊತೆ ಆಸ್ಪತ್ರೆಗೆ ತೆರಳಿದಳು. ರಾಜೇಶ್ನ ಆರೋಗ್ಯ ಗಂಭೀರವಾಗಿತ್ತು. ಆಕೆಗೆ ಆ ದೃಶ್ಯ ಒಂದು ಗಾಯವನ್ನು ಮತ್ತೆ ತೆರೆದಂತಿತ್ತು. ಆದರೆ ಆಕೆ ತನ್ನ ಕೋಪವನ್ನು ತೊರೆದು ರಾಜೇಶ್ನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದಳು. ನಿಧಿ ತನ್ನ ತಂದೆಯನ್ನು ಗುರುತಿಸಲಿಲ್ಲ. ಶಾಲಿನಿಗೆ ಇದು ಒಂದು ಕಹಿಯಾದ ಕ್ಷಣವಾಗಿತ್ತು. ಆದರೆ ಆಕೆ ತನ್ನ ಮಗಳಿಗೆ ಸತ್ಯವನ್ನು ತಿಳಿಸಲಿಲ್ಲ. ನಾವಿಲ್ಲಿ ಮಾನವೀಯತೆಗಾಗಿ ಬಂದಿದ್ದೇವೆ ಎಂದಳು. ಶಾಲಿನಿಯ ಕ್ಷಮೆಯ ಶಕ್ತಿ ಆಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಿತು. ಆಕೆಗೆ ಗೊತ್ತಿತ್ತು, ಈ ಕ್ಷಣ ತನ್ನ ಜೀವನದ ಒಂದು ದೊಡ್ಡ ತಿರುವಾಗಿರಬಹುದು. ಆಸ್ಪತ್ರೆಯಲ್ಲಿ ಶಾಲಿನಿಗೆ ಒಂದು ಆಶ್ಚರ್ಯ ಕಾದಿತ್ತು. ರಾಜೇಶ್ನ ಚಿಕಿತ್ಸೆಯ ಜವಾಬ್ದಾರಿಯನ್ನು ನಿಧಿಯೇ ವಹಿಸಿಕೊಂಡಿದ್ದಳು. ನಿಧಿ ಈಗ ಯಶಸ್ವಿ ಕಾರ್ಡಿಯಾಲಜಿಸ್ಟ್ ಆಗಿದ್ದಳು. ಶಾಲಿನಿಯ ಕಣ್ಣುಗಳು ತುಂಬಿ ಬಂದವು. ತನ್ನ ಮಗಳು ತನ್ನ ತಂದೆಯ ಜೀವ ಉಳಿಸುವವಳಾಗಿದ್ದಳು. ರಾಜೇಶ್ಗೆ ಇದು ಗೊತ್ತಿರಲಿಲ್ಲ. ನಿಧಿಯ ಕೌಶಲ್ಯ, ಶ್ರದ್ಧೆಯಿಂದ ರಾಜೇಶ್ನ ಆರೋಗ್ಯ ಸುಧಾರಿಸಿತು. ಶಾಲಿನಿ ತನ್ನ ಮಗಳ ಸಾಧನೆ ಕಂಡು ಹೆಮ್ಮೆ ಪಟ್ಟಳು. ಆದರೆ ರಾಜೇಶ್ಗೆ ಸತ್ಯ ತಿಳಿದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ನಾನು ಶಾಲಿನಿಯನ್ನು ತಪ್ಪಾಗಿ ಅರ್ಥೈಸಿದೆ ಎಂದು ಅವನು ಕಣ್ಣೀರಿಟ್ಟ. ನಿಧಿ ತನ್ನ ತಂದೆಯ ಬಗ್ಗೆ ತಿಳಿದಾಗ ಆಕೆಗೆ ತುಂಬ ಆಘಾತವಾಯಿತು. ಆದರೆ ಶಾಲಿನಿಯ ಕ್ಷಮೆಯ ಮನೋಭಾವವನ್ನು ಕಂಡು ಆಕೆಯು ಕ್ಷಮಿಸಲು ಕಲಿತಳು. ಅಮ್ಮ, ನೀನು ನನಗೆ ಜೀವನದ ಅತಿದೊಡ್ಡ ಪಾಠ ಕಲಿಸಿದೆ ಎಂದು ನಿಧಿ ಹೇಳಿದಳು. ಶಾಲಿನಿಯ ಶಕ್ತಿ, ನಿಧಿಯ ಸಾಧನೆ ರಾಜೇಶ್ನ ಹೃದಯನ ಬದಲಾಯಿಸಿತು. ಆಕೆಗೆ ಇದು ತನ್ನ ಜೀವನದ ಗೆಲುವಿನ ಕ್ಷಣವಾಗಿತ್ತು. ರಾಜೇಶ್ನ ಆರೋಗ್ಯ ಸುಧಾರಿಸಿದ ನಂತರ ಶಾಲಿನಿಯ ಕ್ಷಮೆಯ ಶಕ್ತಿ ಕುಟುಂಬವನ್ನು ಒಡಗೂಡಿಸಿತು. ರಾಜೇಶ್ ತನ್ನ ತಪ್ಪಿನ ಬಗ್ಗೆ ಕ್ಷಮೆಯಾಚಿಸಿದ. ಶಾಲಿನಿ, ನಾನು ನಿನ್ನನ್ನು ನಿಧಿಯನ್ನು ತೊರೆದೆ, ಆದರೆ ನೀವಿಬ್ಬರು ನನ್ನ ಜೀವ ಉಳಿಸಿದರಿ ಎಂದ. ಶಾಲಿನಿ ಕಣ್ಣೀರಿನೊಂದಿಗೆ ಕ್ಷಮೆಯ ಜೀವನದ ಶಕ್ತಿ ಎಂದಳು. ನಿಧಿ ತನ್ನ ತಂದೆಯನ್ನು ಕ್ಷಮಿಸಿದಳು. ಆಕೆಯ ವೈದ್ಯಕೀಯ ಯಶಸ್ಸು ಶಾಲಿನಿಯ ತ್ಯಾಗದ ಫಲವಾಗಿತ್ತು. ರಾಜೇಶ್ನ ಎರಡನೇ ಕುಟುಂಬವು ಶಾಲಿನಿಯ ದೊಡ್ಡ ಮನಸ್ಸನ್ನು ಗೌರವಿಸಿತು. ಶಾಲಿನಿಯ ಜೀವನ ಸಮಾಜಕ್ಕೆ ಒಂದು ಸಂದೇಶವಾಯಿತು. ಸ್ತ್ರೀ ಶಕ್ತಿ, ಕ್ಷಮೆ ಮತ್ತು ಸ್ವಾವಲಂಬನೆಯಿಂದ ಎಲ್ಲವೂ ಸಾಧ್ಯ. ಆಕೆ ನಿಧಿಯ ಜೊತೆ ತನ್ನ ತಾಯಿಯ ಮನೆಯಲ್ಲಿ ಸಂತೋಷದ ಜೀವನವನ್ನು ನಡೆಸಿದಳು. ಶಾಲಿನಿಯ ಕತೆ ಕಷ್ಟದಿಂದ ಗೆಲುವಿಗೆ, ಕೋಪದಿಂದ ಕ್ಷಮೆಗೆ ಒಂದು ಪಯಣವಾಯಿತು. ಆಕೆಯ ಧೈರ್ಯ ಎಲ್ಲರಿಗೂ ಸ್ಫೂರ್ತಿಯಾಗಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.